ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಹಾಕ್ತಾ ಇದ್ದವರ ಬುಡಕ್ಕೆ ಈಗ ಮಿಸೈಲ್ ಬಂದು ಬಿದ್ದಿದೆ. ಯಾವ ವಿಷಯವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ರು ಅದೇ ಈಗ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ತಮ್ಮದೇ ಪಕ್ಷದ ಶಾಸಕರು ಕಮಿಷನ್ ಸುಳಿಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಬಿಜೆಪಿ ನಾಯಕರ ಜಂಗಾಬಲವನ್ನೇ ಅಲುಗಾಡಿಸಿದೆ. ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಗಟ್ಟಿ ಧ್ವನಿಯಲ್ಲಿ ಗುಡುಗೋದಿಕ್ಕೂ ಆಗ್ತಾ ಇಲ್ಲ. ಶಾಸಕ ಚಂದ್ರು ಲಮಾಣಿಯ ಲಂಚಾವತಾರ ಬಿಜೆಪಿ ನಾಯಕರನ್ನ ಗಪ್ಚುಪ್ ಮಾಡಿದೆ. ಕಮಿಷನ್ ಆರೋಪ ಅನ್ನೋದು ಕಾಂಗ್ರೆಸ್ ನಾಯಕರ ಸುತ್ತ ಅಭೇದ್ಯ ಕೋಟೆಯಾಗಿ ಸುತ್ತಕೊಂಡಿತ್ತು. ಯಾಕಂದ್ರೆ ಒಂದಲ್ಲ ಒಂದು ಹಗರಣದಲ್ಲಿ ಕೈ ನಾಯಕರು ಲಾಕ್ ಆಗ್ತಾನೆ ಇದ್ರು. ಹೀಗಾಗಿ ಇದನ್ನ ಬಿಜೆಪಿ ನಾಯಕರು ದೊಡ್ಡ ಆಯುಧ ಮಾಡಿಕೊಂಡಿದ್ರು. ಆದ್ರೀಗ ಇದೇ ಆಯುಧವೇ ಕಮಲ ನಾಯಕರಿಗೆ ತಿರುಗುಬಾಣವಾಗಿ ಮಾರ್ಪಟ್ಟಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷದ ಲಂಚದ ಹಣಕ್ಕೆ ಕೈಯೊಡ್ಡಿ ತಗಲಾಕೊಂಡಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲಿ ಡೀಲ್ ಕುದುರಿಸ್ತಾ ಇದ್ದವರನ್ನ ಲೋಕಾಯುಕ್ತ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ 1 ಕೋಟಿ ಮೊತ್ತದ ಟೆಂಡರ್ ಆಗಿತ್ತು. ಇದೇ ಕೆಲಸದ ವಿಷಯವಾಗಿಯೇ ಶಾಸಕರು ಡೀಲಿಂಗ್ಗೆ ಇಳಿದಿದ್ದು ಗುತ್ತಿಗೆದಾರ ವಿಜಯ್ ಪೂಜಾರ ಬಳಿ ಲಂಚದ ಬೇಡಿಕೆ ಇಟ್ಟಿದ್ರು. 1 ಕೋಟಿ ಮೊತ್ತದ ಕೆಲಸಕ್ಕೆ 11 ಲಕ್ಷ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಕೆರಳಿದ್ದ ಗುತ್ತಿಗೆದಾರ ವಿಜಯ್ ಲೋಕಾಯುಕ್ತ ಮೆಟ್ಟಿಲೇರಿದ್ರು. ಹೀಗಾಗಿ ಕಾರ್ಯಾಚರಣೆಗಿಳಿದ ಎಸ್ಪಿ ಸಿದ್ದಲಿಂಗಪ್ಪ ಟೀಮ್ ಶಾಸಕರಿಗೆ ಬಲೆ ಬೀಸಿದೆ. ಶಾಸಕ ಚಂದ್ರು ಲಮಾಣಿ ಒಡೆತನದ ಆಸ್ಪತ್ರೆಯಲ್ಲೇ ಲಂಚದ ಡೀಲಿಂಗ್ ನಡೀತಾ ಇತ್ತು. ಮುಂಗಡವಾಗಿ 5 ಲಕ್ಷ ಹಣ ನೀಡುವಂತೆ ಹೇಳಿದ್ರು. ಈ ಹಣವನ್ನ ನೀಡುವ ವೇಳೆ ಶಾಸಕರೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಶಾಸಕರ ಜೊತೆಗೆ 2 PAಗಳನ್ನು ಬಂಧಿಸಲಾಗಿದೆ. ಆತ್ಮೀಯರೇ, ಯಾವಾಗ ಶಾಸಕ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಲೋಕಾಯುಕ್ತ ಅಧಿಕಾರಿಗಳು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಶಾಸಕರ ಮನೆ ಮೇಲೂ ದಾಳಿ ನಡೆಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಾಹಿತಿಯನ್ನ 2 ದಿನದ ಹಿಂದೆಯೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ರು. 11 ಲಕ್ಷದ ಡೀಲಿಂಗ್ ಮಾಡೋ ಆಡಿಯೋ ಲೋಕಾಯುಕ್ತ ಕೈ ಸೇರಿತ್ತು. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿದ ಅಧಿಕಾರಿಗಳು ಕೆಡ್ಡ ಮಾಡಿ ಲಾಕ್ ಮಾಡಿದ್ದಾರೆ. ಶಾಸಕ ಚಂದ್ರು ಅರೆಸ್ಟ್ ಆಗ್ತಾ ಇದ್ದಂತೆ ಕಮಲ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಆಸ್ಪತ್ರೆ ಮುಂದೆ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಲೋಕಾಯುಕ್ತ ದಾಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಗ್ರೆಸ್ನವರು ಮಾಡಿದ ಷಡ್ಯಂತ್ರ. ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ದಿದ್ರಿಂದ ಶಾಸಕರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಇದರಲ್ಲಿ ಸಚಿವ HK ಪಾಟೀಲ್ ಕೈವಾಡ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪೊಲೀಸರು ಬರ್ತಾ ಇದ್ದಂತೆ ಕಳ್ಳಾಟ ನೂಕಾಟ ಜೋರಾಗಿತ್ತು. ಯಾವಾಗ ಇದು ದೊಡ್ಡ ಸುದ್ದಿಯಾಯಿತು, DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದೇಶದಲ್ಲಿ ಅತಿ ಪರಿಶುದ್ಧರು ಅಂದ್ರೆ ಅದು ಬಿಜೆಪಿಯವರು, ಇದಕ್ಕೆ ಲೋಕಾಯುಕ್ತರೇ ಉತ್ತರ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಇದೇ ವಿಷಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರನ್ನ ಕೇಳ್ತಾ ಇದ್ದಂತೆ ನುಣುಚಿಕೊಂಡಿದ್ದಾರೆ. ಈ ಬಗ್ಗೆ ಈಗಷ್ಟೇ ಮಾಹಿತಿ ಸಿಕ್ಕಿದೆ, ಹೀಗಾಗಿ ತಿಳಿದುಕೊಂಡು ಮಾತನಾಡ್ತೀನಿ ಅಂದಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧ ಕಮಿಷನ್ ಹೋರಾಟ ಕೆಳೆದಿದ್ದ ಕಮಲ ನಾಯಕರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಆರೋಪ ಮಾಡ್ತಿದ್ದವರಿಗೆ ಈಗ ತಿರುಗುಬಾಣವಾಗಿದ್ದು ಯಾವ ರೀತಿ ಸಮರ್ಥಿಸಿಕೊಳ್ತಾರೋ ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.